ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭಾರತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಆರ್ಮಿಗೆ ಸಂಬಂಧಪಟ್ಟಿರೋ ಹಾಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇವತ್ತಿನ ಪಾರ್ಟ್ 4 ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಟೈಮ್ ಅನ್ನು ವ್ಯರ್ಥ ಮಾಡೋದು ಬೇಡ. ಹಾಗಿದ್ರೆ ಡೈರೆಕ್ಟ್ ಕ್ವೆಶ್ಚನ್ಸ್ ಹೋಗೋಣವಾ? ಹಾಗಾದ್ರೆ ಮೊದಲನೇ ಕ್ವೆಶ್ಚನ್ ಹೀಗಿದೆ ನೋಡ್ರಿ. ಫಸ್ಟ್ ಕ್ವೆಶ್ಚನ್ ನೋಡ್ರಿ. 3 ಡಜನ್ ಬಾಳೆಹಣ್ಣಿನ ಬೆಲೆ 90 ರೂಪಾಯಿ. 3 ಡಜನ್ ಬಾಳೆಹಣ್ಣಿನ ಬೆಲೆ 90 ರೂಪಾಯಿ. 6 ಬಾಳೆಹಣ್ಣಿನ ಬೆಲೆ ಎಷ್ಟು ಅಂತ ಕ್ವೆಶ್ಚನ್ ಐತಿ. ಈಗ ನೋಡ್ರಿ, ಇಲ್ಲಿ 3 ಡಜನ್ ಐತಿ, ಇಲ್ಲಿ 6 ಬಾಳೆಹಣ್ಣು ಐತಿ. ಹಾಗಾದ್ರೆ ಇದನ್ನೇ ಮಾಡ್ಬೇಕು ನಾವು ಹಣ್ಣೊಳಗೆ ಕನ್ವರ್ಟ್ ಮಾಡ್ಬೇಕು. ಈ ಡಜನ್ ಇದ್ದ 3 ಡಜನ್ ಇದ್ರೆ 1 ಡಜನ್ ಎಷ್ಟು ಬಾಳೆಹಣ್ಣು ಇರ್ತಾವ್ರಿ? 12 ಇರ್ತಾವ. 12 ಇಂಟು 3 ಮಾಡಿದ್ರೆ 36. ಹಾಗಿದ್ರೆ 36 ಬಾಳೆಹಣ್ಣಿನ ಬೆಲೆ 90 ರೂಪಾಯಿ. 36 ಬಾಳೆಹಣ್ಣಿನ ಬೆಲೆ 90 ರೂಪಾಯಿ. ಹಾಗಿದ್ರೆ ನಮ್ಗೆ ಎಷ್ಟು ಬಾಳೆಹಣ್ಣಿನ ಬೆಲೆ ಕೇಳಕತ್ತಾರ? ಇಲ್ಲಿ 6 ಬಾಳೆಹಣ್ಣಿನ ಬೆಲೆ ಎಷ್ಟು ಅಂತ ಕೇಳ್ತಾರ. 36ಕ್ಕೆ 96 ಅಂದ್ರೆ 6 ಬಾಳೆಹಣ್ಣಿನ ಬೆಲೆ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್. 30 ಕೆಳ ಬರ್ತದ, ಮ್ಯಾಗಿಂದ ಬರ್ತದ ರೀ 90 ಇಂಟು 6 ಬರ್ತದ. ಈಗ ನೋಡ್ರಿ, 6 ಒಂದೇ 6, 6 ಆರ್ಲೆ 36, 6 ಒಂದೇ 6, 6 ಒಂದೇ 6 ಎಷ್ಟು ಉಳಿತದ? 3 ಉಳಿತು, 30 ಆಯ್ತು. 6 5 30. ಹಾಗಿದ್ರೆ ನಮ್ದು ಆನ್ಸರ್ ಏನ್ರಿ? 15 ರೂಪಾಯಿ ಆಗ್ತದ. 6 ಬಾಳೆಹಣ್ಣಿನ ಬೆಲೆ 15 ರೂಪಾಯಿ. ಆಪ್ಷನ್ ಯಾವ್ದ್ರಿ? ಆಪ್ಷನ್ ಸಿ ಆಪ್ಷನ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ. ಎರಡು ಸಂಖ್ಯೆಗಳ LCM ಮತ್ತು HCF 168 ಮತ್ತು 28. ಮೊದಲ ಸಂಖ್ಯೆ 56 ಆಗಿದ್ದರೆ ಎರಡನೇ ಸಂಖ್ಯೆಯನ್ನು ಕಂಡುಹಿಡಿಯುವಂತ ಕ್ವಶನ್ ಐತಿ. ಈಗ ನೋಡ್ರಿ, ಈ ರೀತಿ ಕೊಟ್ಟ ನಾವ್ ಏನ್ ಮಾಡಬೇಕು ಅಂತಂದ್ರೆ, ಮೊದಲನೇ ಸಂಖ್ಯೆ ಕೊಟ್ಟಿದಾರವ್ರ, ಎರಡನೇ ಸಂಖ್ಯೆ ಕೇಳಕತ್ತಾರ ಅಂದ್ರೆ, ಈ ಕೊಟ್ಟಿದ್ದು ಮೊದಲ 2 ಸಂಖ್ಯೆ ಏನ್ ಮಾಡ್ಬೇಕು ನಾವ ಮ್ಯಾಗ ಬರ್ಕೋಬೇಕು. 168 ಇಂಟು 28 ಬರ್ಕೋಬೇಕು. ಅದು ಮೂರನೇ ಸಂಖ್ಯೆ ಕೊಟ್ಟಿರದಲ್ಲ, ಆ ಸಂಖ್ಯೆಯನ್ನ ಕೇಳಬೇಕು. ಎಷ್ಟೈತದ? 56. ಇದು ಮೆಥಡ್ ನಂಬರ್ 1. 28 ಒಂದ್ಲೆ 28, 28 ಎರಡ್ಲೆ 56, 2 ಒಂದ್ಲೆ 2, 2 ಎಂಟ್ಲೆ 16. ಎಷ್ಟು ಉಳಿತು? 8 ಐತಿ. 2 4 8. ಹಾಗಿದ್ರೆ ಆನ್ಸರ್ ಏನ್ರಿ? 84. ಆ ಎರಡನೇ ನಂಬರ್ ಆಗಿರ್ತದ. ಓಕೆ, ಇದರ ಮೆಥಡ್ ನಂಬರ್ 2. ಇದು ಸೇಮ್ ಏನಪ್ಪ ಅಂದ್ರೆ, LCM into HCF equal to LCM into X. ಈ ರೀತಿ ಬರ್ಕೋಬೇಕಾ? ನೋಡ್ರಿ, LCM ಎಷ್ಟೈತಿ? 168. HCF ಎಷ್ಟೈತಿ? 28. ಈಕ್ವಲ್ ಟು ಒಂದ್ ಸಂಖ್ಯೆ LCM 56 ಆದ್ರೆ ಇನ್ನೊಂದು ಸಂಖ್ಯೆ ಎಷ್ಟು ನಮ್ಗೆ ಗೊತ್ತಿಲ್ಲ. X ಅಲ್ಲೇ ಬಿಡ್ರಿ, 50 ಹೆಚ್ಚು ಕಡೆ ಬರಬೇಕೈತಿ, ಡಿವೈಡ್ ಆಯ್ತದ, ಡಿವೈಡೆಡ್ ಬೈ 56. ಈ ರೀತಿ ಮಾಡಿ ಕರ್ತಾ ಹೊಡೆದ್ರೆ ಇದು ಕೂಡ ಆನ್ಸರ್ ಏನ್ ಬರ್ತದ? 84 ಬರ್ತದ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ. 0.6 ಅನ್ನು ಸರಳ ಭಿನ್ನರಾಶಿಯಾಗಿ ಪರಿವರ್ತಿಸಿ ಅಂತ ಕ್ವೆಶ್ಚನ್ ಐತಿ. ಈಗ ನೋಡ್ರಿ, 0.6 ಐತಂದ್ರೆ ಇದನ್ನ ಯಾವ ರೀತಿ ಭಿನ್ನರಾಶಿ ಬರ್ಕೋಬೇಕು? ಮೊದಲು ಇಲ್ಲಿ 6 ಬರ್ಕೋರಿ. 6 ಬರ್ಕೊಂಡ್ರೆ ಇಲ್ಲಿ 8 ಸ್ಥಾನ ಬಿಟ್ಟು ಪಾಯಿಂಟ್ ಇದ್ದ, 1 ಸ್ಥಾನ ಬಿಟ್ಟು ಪಾಯಿಂಟ್ ಇದ್ರೆ ಕೆಳಗೆ 1 ಬರ್ಕೋರಿ, 1 0 ಬರ್ಕೋರಿ. 1 ಸ್ಥಾನ ಬಿಟ್ಟು ಪಾಯಿಂಟ್ ಇದ್ರೆ 1 0 ಬರ್ಬೋದು. 2 ಸ್ಥಾನ ಬಿಟ್ಟು ಪಾಯಿಂಟ್ ಇದ್ರೆ 2 0 ಬರ್ಬೋದು. 3 ಸ್ಥಾನ ಬಿಟ್ಟು ಪಾಯಿಂಟ್ ಇದ್ರೆ 3 0 ಬರ್ಬೋದು. ಈಗ ಏನೈತಿ, ಇಲ್ಲಿ 1 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, 1 0 ಬರ್ಕೊಂಡ್ರೆ ಈಗ ಕಟ್ತಾ ಬಿಡ್ರಿ. 2 3 6, 2 5 10. ಇನ್ನೆಷ್ಟು ಕಟ್ತಾವಿಲ್ಲ. ಹಾಗಿದ್ರೆ ಆನ್ಸರ್ ಏನ್ರಿ? 3/5, 3/5. ಓಕೆ, ಆಪ್ಷನ್ ಬಿ ಆಪ್ಷನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ. 0.82 ಡಿವೈಡೆಡ್ ಬೈ 0.82 ಇಂಟು 0.75. ಇದನ್ನ ಸರಳೀಕರಿಸಿದ ಕ್ವೆಶ್ಚನ್ ಐತಿ. ಈಗ ನೋಡ್ರಿ, 0.82 ಇದು ಡಿವೈಡೆಡ್ ಬೈ ಐತಂದ್ರೆ ಇದನ್ನ ಈ ರೀತಿ ಬರ್ಕೋಬಹುದು. ಡಿವೈಡೆಡ್ ಬೈ 0.82 ಇಂಟು ಐತಿ ಇಂಟು 0.75. ಫರ್ದರ್ ಮಲ್ಟಿಪ್ಲಿಕೇಶನ್ ನೋಡ್ರಿ, ಮಲ್ಟಿಪ್ಲೈ ನೋಡ್ರಿ. 0.82 ಕ್ಯಾನ್ಸಲ್ ಆಗೈತಿ, 0.8 ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿತೇನ 0.75
75 ಇರುತ್ತೆ ಆನ್ಸರ್ ಏನ್ರಿ 0.75 ಸರಿಯಾದ ಉತ್ತರ. ಓಕೆ, ಆಪ್ಷನ್ ಎ ಆಪ್ಷನ್. ನೆಕ್ಸ್ಟ್ ಕ್ವಶನ್ ನೋಡಿ. 72, 288 ಮತ್ತು 1080 ಮಾಸಾವನ್ನು ಕಂಡುಹಿಡಿಯುತ್ತೆ ಕೇಳಿದ ಕ್ವಶನ್ ನೋಡ್ರಿ. 72, 288, 1080. ನೋಡ್ರಿ ಪೈಲಿ ಯಾವ ಸಂಖ್ಯೆಗಳು ಹೋಗ್ತಾ ನೋಡ್ರಿ. ಆರಮ್ಮಗೆ ಹಾಕೋಲ್ಲ, ಆರಮ್ಮಗೆ 6 1 6 6 2 12. ಓಕೆ, ನೆಕ್ಸ್ಟ್ ನೋಡ್ರಿ 6 5 30 ಆಗ್ತದ, 6 3 18, 6 4 24, 4 ಉಳಿತು, 6 8 48. ನೆಕ್ಸ್ಟ್ 6 1 6 4 ಉಳಿತು, 6 8 48, ಈ 0 ಆಸ್ ಇಟ್ ಈಸ್. ಈ ನೋಡ್ರಿ ಈ ನೆಕ್ಸ್ಟ್ 3 1 ಬಗ್ಗೆ ಹೋಗಲ್ಲ ನೋಡ್ಬೇಕು. 3 1 ಬಗ್ಗೆ ಹೋಗಲ್ಲ ಅಂದ್ರೆ ಅಲ್ಲಿಗೆ ಎಚ್ ಮುಗಿತು ನಂಗೆ. ಈ ನೋಡ್ರಿ 3 1 ಬಗ್ಗೆ ಹೋಗ್ತಾವ, ಯಾವ ಬಗ್ಗೆ ಹೋಗ್ತಾವ? 6 ಬಗ್ಗೆ ಹೋಗ್ತಾವ. ಮತ್ತೆ 6 2 12, 6 8 48, 6 3 18, 0 0. ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಮತ್ತೆ 1 ಬಗ್ಗೆ ಹೋಗ್ತಾವ ನೋಡ್ರಿ. 2 ಮಗೆ 2 1 2, 2 4 12, 2 15 30. ಇನ್ನು ಎಲ್ಲ 1 ಬಗ್ಗೆ ಆಗಿಲ್ಲ, ಇಲ್ಲಿಗೆ ಎಕ್ಸೆಪ್ಟ್ ಮುಗಿತಿದ್ರೆ ಇಂಟು ಮಾಡ್ರಿ. 6 2 12, 12 5 60, 12 ಆಗಲೇ ಎಷ್ಟು ರೀ 72. ನಮ್ದು ಎಕ್ಸೆಪ್ಟ್ ಎಷ್ಟು 72. ಅದು ಮಾಸ. ಓಕೆ, ನೆಕ್ಸ್ಟ್ ಕ್ವಶನ್. 12,300 ರೂಪಾಯಿಯನ್ನು ಎಕ್ಸ್ ವೈ ಮತ್ತು ಜೆಡ್ ಗಳ ಮಧ್ಯೆ ಹಂಚಲಾಗಿದೆ. ಅವರ ಅನುಪಾತ 13:11:17 ಆಗಿದ್ದೆ. ಹಾಗಾದರೆ y ನ ಪಾಲು ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ಈ ನೋಡ್ರಿ ಅವರ ಅನುಪಾತ ಏನೈತಿ? ಎಕ್ಸ್ ವೈ ಜೆಡ್. ಎಷ್ಟಿದೆ ಅನುಪಾತ? 13:11:17. ಇಷ್ಟು ಅನುಪಾತ ಐತಿ. ಅವ್ರ 3 ಮಂದಿ ನಡುವೆ ಎಷ್ಟು ಹಂಚಿದಾರ್ರಿ? 12,300 ರೂಪಾಯಿ ಹಂಚಿದಾರೆ. ಐದು ಅವ್ರು 3 ಪ್ಲಸ್ ಮಾಡ್ರಿ. 3 ಪ್ಲಸ್ ಮಾಡಿ ಎಷ್ಟಾಗುತ್ತೆ? 17 13 30 30 ಪ್ಲಸ್ 1 41. 3 ಮಂದಿ ನಡುವೆ 12,300 ರೂಪಾಯಿ ಹಂಚಿದಾರೆ. ಅವ್ರು 3 ಮಂದಿ ಪ್ಲಸ್ ಮಾಡಿ ಎಷ್ಟಾಯ್ತು? 41. ಈ 41 ಪಾರ್ಟ್ ವ್ಯಾಲ್ಯೂ ಏನ್ರಿ? 12,300. ನಮ್ಗೆ ಯಾರು ಪಾರ್ಟ್ ಕೇಳ್ತಾರೆ ಈಗ? y ನ ಪಾಲು ಕೇಳ್ತಾರೆ. y ನ ಪಾಲು ಎಷ್ಟೈತಿ? ಇಲ್ಲಿ ಅನುಪಾತ 11 ಐತಿ. ಆಯ್ತಾ? 11 ಪಾಲು ಎಷ್ಟಾಗ್ತದೆ? 11 ಪಾರ್ಟ್ ವ್ಯಾಲ್ಯೂ ಎಷ್ಟು? ಕ್ರಾಸ್ ಮಾಡಿ ಫಿಕ್ಸ್. 41 ಕೆಳಗೆ ಬಂತ 12,300 ಇಂಟು 11. 41 ಪ್ರೈಮ್ ನಂಬರ್ ಇರೋದ್ರಿಂದ ಮತ್ತೆ ಬೇರೆ ಬೇಕಿಲ್ಲೇ ಕಟ್ತಾರೆ ಬರಂಗಿಲ್ಲ. ಡೈರೆಕ್ಟ್ 41 ನೋಡಿಬೇಕು. 41 ಒಂದೇ 41 3 123. ಎಷ್ಟು 0 ಉಳಿದು? 2 0 ಉಳಿದು 2 0 ಯಾಜ್ ಇಟ್ಟಿದೆ. ನೆಕ್ಸ್ಟ್ 11 3 33, 11 33, 7 0 ಯಾಜ್ ಇಟ್ಟಿದೆ. ಹಾಗಿದ್ರೆ y ನ ಪಾಲು ಎಷ್ಟು? 3,300 ರೂಪಾಯಿ y ನ ಪಾಲು ಆಗ್ತದೆ. ಆಪ್ಷನ್ ಯಾವುದು? ಬಿ ಆಪ್ಷನ್ ಇರುತ್ತೆ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ಆಯತದ ವಿಸ್ತೀರ್ಣ 225 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಅದರ ಉದ್ದ 17 ಸೆಂಟಿಮೀಟರ್ ಆದ ಆಯತದ ಅಗಲ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಈ ನೋಡ್ರಿ ವಿಸ್ತೀರ್ಣ ಕಂಡು ಫಾರ್ಮುಲಾ ಏನೈತ್ರಿ? a = ಲೆಂತ್ ಇಂಟು ಬ್ರೆಡ್ತ್. ಇದ ಫಾರ್ಮುಲಾ ಐತಿ. ಎಷ್ಟೈತ್ರಿ ವಿಸ್ತೀರ್ಣ? ಎಷ್ಟೈತ್ರಿ? 225 ಈಕ್ವಲ್ ಟು ಲೆಂತ್ ಎಷ್ಟು ಕೊಟ್ಟಾರ ಇವಾಗ? 17 ಕೊಟ್ಟಾರು. ಲೆಂತ್ 17 ಕೊಟ್ಟಾರು ಇಂಟು ಇದೆಷ್ಟೈತ್ರಿ? ಅಗಲ ಏನೈತಿ ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲಂದ್ರ x ಇಟ್ಕೊರಿ. x ಬಂದ್ರಿ. ಓಕೆ, x ಅಲ್ಲೇ ಬಿಡ್ರಿ. ಈ 17ನ ಈಚೆ ಕಡೆ ತಗೊಂಡ್ರೆ ಏನಾಗ್ತದೆ? ಡಿವೈಡ್ ಮಾಡ್ಬೇಕಾಗ್ತದೆ. 225. ಈ 17ನ x ಅಲ್ಲೇ ಬಿಟ್ಟು 17 ಈಚೆ ಕಡೆ ತಗೊಂಡ್ರೆ ಡಿವೈಡ್ ಆಗ್ತೈತಿ. ಡಿವೈಡ್ ಬೈ 17 ಫರ್ದರ್ ಮಲ್ಟಿಪ್ಲೈ ನೋಡ್ರಿ. 17 1 17, 17 1 17 ಎಷ್ಟು ಉಳಿತದ? 5 ಉಳಿತಾ? 55 ಆಯ್ತು. 17 3 51. 17 3 ಎಷ್ಟು? 51. ಎಷ್ಟು ಉಳಿತಾ? 4 ಉಳಿತು. ಪಾಯಿಂಟ್ ಕೊರಿ. 4 1 0 ಬರ್ತದೆ. 40 ಆಯ್ತು. 17 2 34. 17 2 34 ಎಷ್ಟು ಉಳಿತಾ? 6 ಉಳಿತಾ? 6 ಉಳಿತು. ಪಾಯಿಂಟ್ ಐತೆ. 6 1 0 ಅಂದ್ರೆ 60 ಆಕೈತಿ. 17 3 ಎಷ್ಟು? 51. ನೆಕ್ಸ್ಟ್ ಮತ್ತೆ 17 3 51. ಇನ್ ನೆಕ್ಸ್ಟ್ ಹಂಗ ಕಟ್ತಾ ಕಂಟಿನ್ಯೂ ಆಗೈತಿ. ನಮಗೆ ಪಾಯಿಂಟ್ ನಂತರ 2 ಸಂಖ್ಯೆಗಳು ಬಂದ್ರೆ ಬಿಟ್ಬಿಡ್ಬೇಕು ಅಲ್ಲಿಗೆ. ಅದಕ್ಕೆ ಆನ್ಸರ್ ಏನ್ರಿ? 13.23 ಆಗ್ತದೆ. ಆಯತದ ಅಗಲ ಎಷ್ಟು? 13.23. ಆಪ್ಷನ್ ಬಿ ಆಪ್ಷನ್ 13.23. ನೆಕ್ಸ್ಟ್ ನೋಡ್ರಿ
12 ಪುರುಷರು ಅಥವಾ 18 ಮಹಿಳೆಯರು 7 ದಿನಗಳಲ್ಲಿ ಒಂದು ಫಲವನ್ನು ಕೊಯ್ಯಬಹುದು. ಏನು ಹಚ್ಚಿರ್ತಾರ ಅವರು ಕಬ್ಬ ಗೊಂಜಾಳ ಏನ್ ಹಚ್ಚಿರ್ತಾರ ಅವ್ರ ಏನ್ ಮಾಡಕತ್ತಾರ 12 ಪುರುಷರು ಅಥವಾ 18 ಮಹಿಳೆಯರು 7 ದಿನಗಳಲ್ಲಿ ಆ ಫಲವನ್ನ ಕೊಯ್ಯಕತ್ತಾರ. ಹಾಗಿದ್ರೆ 4 ಪುರುಷರು ಮತ್ತು 8 ಮಹಿಳೆಯರು ಅದೇ ಫಲವನ್ನು ಎಷ್ಟು ದಿನದಲ್ಲಿ ಕೊಯ್ಯಬಹುದು ಅಂತ ಕ್ವಶನ್ ಇದೆ. ಈಗ ಏನ ಜೋಳ ತಿಳ್ಕೊರಿ, ಜೋಳ ಕೊಯ್ದು ಇವರು 12 ಪುರುಷರು 18 ಮಹಿಳೆಯರು 7 ದಿನ ಕೊಯ್ಯಕತ್ತಾರ. ಹಾಗಿದ್ರೆ 4 ಪುರುಷರು 8 ಮಹಿಳೆಯರು ಎಷ್ಟು ದಿನ ಕೊಯ್ತಾರ ಅಂತ ಕ್ವಶನ್ ಐತಿ. ಈಗ ನೋಡ್ರಿ 12 ಪುರುಷರು 12 ಮಂದಿ ಇದಾರೆ, ಮಹಿಳೆಯರು ಎಷ್ಟಿದಾರ 18 ಜನ ಇದಾರೆ. 8 ದಿನ ಕೊಯ್ಯಕತ್ತಾರ ಇವ್ರ 7 ದಿನ ಕೊಯ್ಯಕತ್ತಾರ 7 ದಿನ ಕೊಯ್ಯಕತ್ತಾರ. ಹಾಗಿದ್ರೆ ಇವ್ರಿಬ್ರು ಎಲ್ಸಿಎಂ ಎಷ್ಟಾಗುತ್ತೆ ನೋಡ್ರಿ, ಇವ್ರಿಬ್ರು ಎಲ್ಸಿಎಂ 18 12 ಎಲ್ಸಿಎಂ 36 36 ಇಂಟು 7 ಈ ರೀತಿ ಬರ್ಕೋರಿ. 12 ಎಷ್ಟಲೇ 36 12 3ಲೇ 36 18 ಎಷ್ಟಲೇ 36 18 2ಲೇ 36 ಈ ರೀತಿ ಬಂದಾಗ ಈಗ ಏನ್ ಮಾಡ್ತು ಪುರುಷರು ಒಂದಿಂದಾಗ 3 ಬುಟ್ಟಿ ಕೆಲಸ ಮಾಡ್ತಾರ, ಮಹಿಳೆಯರು ಒಂದಿಂದಾಗ 2 ಬುಟ್ಟಿ ಕೆಲಸ ಮಾಡ್ತಾರೆ. ಇನ್ನೆಷ್ಟು ನೋಡ್ರಿ 4 ಪುರುಷರು ಮತ್ತು 8 ಮಹಿಳೆಯರು ಕೇಳಿದಾರೆ. ಈಗ ಪುರುಷರು ಮಹಿಳೆಯರು ಎಷ್ಟು ಜನ ಇದಾರೆ? ಪುರುಷರು 4 ಜನ ಇದಾರು, ಮಹಿಳೆಯರು ಎಷ್ಟು ಜನ ಇದಾರೆ? 2 ಜನ ಇದಾರೆ. ಪುರುಷರು ಒಂದಿಂದಾಗ 3 ಬಿಟ್ಟು ಕೆಲಸ ಮಾಡ್ತಾರಲ್ಲ, ಆ 3ಅನ್ನ ಇದಕ್ಕೆ 4ಕ್ಕೆ ಇಂಟು ಮಾಡ್ರಿ. ಇಲ್ಲಿ ಪುರುಷರದಲ್ಲ ಇದಕ್ಕೆ ಇಂಟು ಮಾಡ್ರಿ. ಈ ಮಹಿಳೆಯರ ಒಂದಿಂದ 2 ಬಿಟ್ಟು ಕೆಲಸ ಮಾಡ್ತಾರಲ್ಲ ಅದನ್ನ ಈ ಮಹಿಳೆಯರಿಗೆ ಇಂಟು ಮಾಡ್ರಿ. ಎಷ್ಟಾಗುತ್ತೆ ನೋಡ್ರಿ 4 3ಲೇ 12 8 2ಲೇ 16 ಇಷ್ಟು ಆದ ನಂತರ ನೆಕ್ಸ್ಟ್ ಮಾಡ್ಬೇಕು, ಈ 2 ಪ್ಲಸ್ ಮಾಡ್ಬೇಕು. 2 ಪ್ಲಸ್ ಮಾಡಿ ಎಷ್ಟಾಗುತ್ತೆ? 16 12 2 ಪ್ಲಸ್ ಮಾಡಿದ್ರೆ 28 ಆಗ್ತದೆ. 28 ಆಗ್ತದ. ಈ 28 ಇದನ್ನ ಡಿವೈಡ್ ಮಾಡ್ತಾ ಮಾಡ್ತಿದ್ರೆ ನಿಮ್ಮ ಆನ್ಸರ್ ಬಂದ್ಬಿಡ್ತದೆ. 7 1 7 7 3ಲೇ 21 7 4ಲೇ 28 4 1 4 4 9ಲೇ 36. ಹಾಗಿದ್ರೆ 4 ಪುರುಷರು 8 ಮಹಿಳೆಯರು ಕೂಡ ಎಷ್ಟು ಮಾಡ್ತಾರ? 9 ದಿನದಲ್ಲಿ ಆ ಕೆಲಸವನ್ನ ಮುಗಿಸ್ತಾರೆ. ಸರಿಯಾದ ಉತ್ತರ 9 ದಿನ. ಓಕೆ, ನೆಕ್ಸ್ಟ್ ಕ್ವಶನ್. 10 ಅನುಪಾತ 20 ಸಮಾನುಪಾತ x ಅನುಪಾತ 40 ಅನುಪಾತದಲ್ಲಿದ್ದರೆ x ನ ಮೌಲ್ಯವು ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಸಂಖ್ಯೆ ಕೊಟ್ಟಾರೆ ಅನುಪಾತ 20 ಸಮಾನುಪಾತ x ಕೊಟ್ಟಾರೆ. ಈ x ನ ವ್ಯಾಲ್ಯೂ ಏನು ಹಾಕತ್ತಾರ? ಇಲ್ಲಿ ನೋಡ್ರಿ 10 ಅನುಪಾತ 20 ಸಮಾನುಪಾತ x ಅನುಪಾತ 40 ಈ ರೀತಿ ಕೊಟ್ಟಾಗ ಈ x ನ ಬೆಲೆ ಆಗುತ್ತಾರೆ. ಈ ರೀತಿ ಕೊಟ್ಟ ನಾವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ನಡುವಿನ 2 ಒಂದಕ್ಕೊಂದು ಸಂಬಂಧ ಇರ್ತಾವ, ಮ್ಯಾಗಿನ 2 ದಂಡಿ 2 ಒಂದಕ್ಕೊಂದು ಸಂಬಂಧ ಇರ್ತಾವ. ಹಾಗಿದ್ರೆ x ಅಪೋಸಿಟ್ ಯಾವ ಸಂಖ್ಯೆ ಕೊಟ್ಟಿದ್ದು ನನಗೆ? ನಡುವಿದ್ದು 2 ಆದ್ರೆ x ಅಪೋಸಿಟ್ 20 ಐತಿ. ಆ 20 ಅನ್ನು ಎಲ್ಲಿ ಬರ್ತೈತಿ? ಕೆಳಗೆ ಬರ್ತದೆ. 20 ಕೆಳಗೆ ಬರ್ತಂದ್ರೆ ಮ್ಯಾಗೆ ಬರ್ತಾವ 10 ಇಂಟು 40 ಮ್ಯಾಗ ಬರ್ತಾವ. ಹಾಗಿದ್ರೆ 10 ಮಲ್ಟಿಪ್ಲೈ ನೋಡ್ರಿ 0 0 ಕ್ಯಾನ್ಸಲ್ ಆಗ್ತದ. 2 1 2 2 2 4 12 ಎಷ್ಟು? 12 20. ಆ x ನ ಮೌಲ್ಯ ಎಷ್ಟು? 20 ಆಗ್ತದ. ಸರಿಯಾದ ಉತ್ತರ ಬಿ ಆಪ್ಷನ್ ಇದೆ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ನೆಕ್ಸ್ಟ್ ಕ್ವಶನ್ ನಿಮಗೆ ಹೋಮ್ವರ್ಕ್ ಆಗಿರ್ತದ. 12 ಅನುಪಾತ 10 ಸಮಾನುಪಾತ x ಅನುಪಾತ 30 ಅನುಪಾತದಲ್ಲಿದ್ದರೆ x ನ ಮೌಲ್ಯವು ಎಷ್ಟು ಅಂತ ಕ್ವಶನ್ ಐತಿ. ಈ ಕ್ವಶನ್ ನಿಮಗೆ ಹೋಮ್ವರ್ಕ್ ಆಗಿರ್ತದೆ, ಇದು ನೀವು ಮಾಡಿ ಕಮೆಂಟ್ ಅಲ್ಲಿ ಹಾಕಿ. ಓಕೆ, ಇನ್ನತನ ವಿಡಿಯೋವನ್ನು ವೀಕ್ಷಿಸೋದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದೇ ರೀತಿ ನಿಮ್ಗೆ ಪ್ರತಿದಿನ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಯಾರು ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವರು ಸ್ವಲ್ಪ ಓದ್ಲಿ ಅಂತ ಹೇಳ್ತಾ ಇವತ್ತಿನ ಸೆಕ್ಷನ್ ಇವಾಗ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.